ಕನ್ನಡ ಇಂಡಸ್ಟ್ರಿಯಲ್ಲಿ ನಿಮ್ಗೆ ಇಷ್ಟವಾದ ಹೀರೋ ಅಂದ್ರೆ ಯಾರು? ಡಿ ಬಾಸ್ ಡಿ ಬಾಸ್. ಸೂಪರ್. ಡಿ ಬಾಸ್ ಯಾಕೆ ಇಷ್ಟ? ಯಾವಾಗ್ಲೂ ಫೇವರೇಟ್ ಅವರು. ಹ್ಮ್. ಅಂದ್ರೆ ಅವರು ಮಾಮೂಲಿ ಇವರು ಅನಿಮಲ್ಸ್ ನೆಲ್ಲ ಇಷ್ಟಪಡೋದು ಮತ್ತೆ ಅಭಿಮಾನಿಗಳು ನೋಡ್ಕೊಳ್ಳೋದು, ಹ್ಮ್. ಅದಕ್ಕೋಸ್ಕರ ಇಷ್ಟ. ಡಿ ಬಾಸ್ ಅಲ್ಲಿ ನಿಮ್ಗೆ ಇಷ್ಟ ಆಗಿರೋ ಒಂದು ಗುಣ ಅಂದ್ರೆ ಏನು? ಅವರು ದಾನ ಮಾಡೋದು. ದಾನ ಮಾಡೋದು. ಹ್ಮ್. ಓಕೆ. ಅಡಿನ್ ಕ್ಯಾನ್ಸಲ್ ಆಯ್ತು, ಮತ್ತೆ ಜೈಲ್ ಹೋದ್ರು, ಅದ್ರ ಬಗ್ಗೆ ಏನ್ ಅನಿಸ್ತು ನಿಮ್ಗೆ ಆಗ? ಬೇಜಾರಾಯ್ತು ತುಂಬಾ. ಹಾ. ಇವರಿಂದ ರಮ್ಯಾ ಅವರಿಂದನೇ ಬೇಲ್ ಕ್ಯಾನ್ಸಲ್ ಆಗಕ್ ಮೇನ್ ರೀಸನ್. ರಮ್ಯಾ ಅವರಿಂದಾನೆ. ರಮ್ಯಾ ಓಕೆ. ಅವರಿಂದ ಹಾ. ರಮ್ಯಾ ಅವರಿಂದನೇ ಅಭಿಮಾನಿಗಳು ಸ್ವಲ್ಪ ಸುಮ್ನೆ ಇದ್ದಿದ್ರೆ ಆಯ್ತಿತ್ತು. ಹ್ಮ್. ಅವರಿಂದನೇ ಸ್ವಲ್ಪ ಅವರಿಗೂ ಹ್ಮ್. ಹಿಂಸೆ. ಅದೇ ಅವ್ರ ಅಭಿಮಾನಿಗಳಲ್ಲ ಅಲ್ಲ ಅಂತಾನು ಗೊತ್ತೈತಲ್ಲ ಕಮೆಂಟ್ ಮಾಡಿರೋದು. ಅವರಲ್ಲ, ಹಾ. ಆದ್ರೂ ಇವ್ರು ಇರ್ಬೇಕಾಗಿತ್ತಲ್ವಾ. ಹ್ಮ್. ಬೇರೆಯವ್ರ ಅಭಿಮಾನಿಗಳೇ ಆತರ ಮಾಡಿದ್ದು. ಹಾ. ಆದ್ರೆ ಬಂದಿತ್ತು ಡಿ ಬಾಸ್ ಡಿ ಬಾಸ್. ಅಭಿಮಾನಿಗಳ ಮೇಲೆ. ಹಾ. ಅದಕ್ಕೋಸ್ಕರ ಇರ್ಬೇಕಾಗಿತ್ತು. ಬ್ರದರ್ಸ್ ಅನ್ಕೊಂಡು ಒಂದಷ್ಟು ಜನ ಸುತ್ತಮುತ್ತ ಇದ್ರು. ಅವ್ರ ಜೈಲ್ ಹೋದ ತಕ್ಷಣ ಎಲ್ಲ ಕಣ್ಮರೆ ಆಗ್ಬಿಟ್ರು. ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅವ್ರು ಇರ್ಬೇಕಾದ್ರೆ ಇರ್ತಾರಷ್ಟೇ. ಅವ್ರಿಗೆ ಕಷ್ಟ ಬಂದ್ಮೇಲೆ ಯಾರು ಆಗಲ್ಲ. ಹ್ಮ್. ಯಾರು ಆಗಲ್ಲ. ಇವಾಗ ಗೊತ್ತಾಯ್ತಲ್ಲ ಅವರಿಗೆ ಯಾರು ಆಗಲ್ಲ ಅಂತ. ಓಕ್ಷನ್ ಸರ್, ಏಟರ್ಸ್ ಗಳ ಬಗ್ಗೆ ಏನ್ ಹೇಳ್ತೀರಾ? ಅಂದ್ರೆ TRP ಬೇಕಲ್ವಾ, ದರ್ಶನ್ ಇಂದಾನೆ TRP ಜಾಸ್ತಿ ನ್ಯೂಸ್ ಅವ್ರಿಗೆ. ಹ್ಮ್. ಅವ್ರ ಬಗ್ಗೆ ಬಿಟ್ರೆ ನ್ಯೂಸ್ ನೋಡೋದೇ ಮೇನ್ ರೀಸನ್ ದರ್ಶನ್ಗೋಸ್ಕರ ಎಲ್ಲಾರು ಹ್ಮ್. ಅಲ್ವಾ. ಯಾರು ನೋಡಲ್ವಲ್ಲ, ಅದಕ್ಕೋಸ್ಕರ ನ್ಯೂಸ್ ಅವ್ರು ಅವ್ರನ್ನೇ ತಗೋತಾರೆ. ಯಾವುದೇ ಒಂದ್ ಮಾತು ಬಂದ್ರು ಅವ್ರದೇ. ಅವ್ರ ಬಗ್ಗೆನೇ ಇರುತ್ತೆ ಯಾವಾಗ್ಲೂ. ಹ್ಮ್. ದರ್ಶನ್ ಸರ್ ಬಗ್ಗೆನೇ ಇರುತ್ತೆ. ಹ್ಮ್. ದರ್ಶನ್ ಸರ್ ಅವ್ರ ಮುಂದೆ ಏನು ಹೇಳಕ್ಕಾಗಲ್ವಲ್ಲ. ಹ್ಮ್. ಇವಾಗ ಅವ್ರ ಒಳಗಡೆ ಅವರಲ್ಲ, ಅದಕ್ಕೋಸ್ಕರ ಹೇಳ್ತಾರಷ್ಟೇ. ಡೆವಿಲ್ ಸಾಂಗ್ ನೋಡಿದ್ರ? ನೋಡ್ದೆ, ಹೇಗಿತ್ತು? ಚೆನ್ನಾಗೈತೆ. ಹಾ. ನೋಡಿ ಏನ್ ಅನ್ನಿಸ್ತು ಸಾಂಗ್ ನೋಡ್ಬೇಕಾದ್ರೆ? ಸಾಂಗ್ ನೋಡಿ ಅಂದ್ರೆ ದರ್ಶನ್ ಸರ್ ಮಿಸ್ ಮಾಡ್ಕೋತೀನಿ ಅನ್ನೋದೊಂದೇ. ಹಾ. ಅವರೇ ಇರ್ಬೇಕಾಗಿತ್ತು ಅಂತ. ಮತ್ತೆ ಇನ್ನೊಂದು, ದರ್ಶನ್ ಸರ್ ಜೈಲಲ್ಲಿ ಇರೋದ್ರಿಂದ ಡೆವಿಲ್ ಮೂವಿ ರಿಲೀಸ್ ಆದ್ರೆ ಅದು ಫೇಲ್ ಆಗುತ್ತೆ, ಆಗಲ್ಲ ಅಂತ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಇಟ್ಟಾಗೆ ಆಗುತ್ತೆ, ಯಾಕಾಗಲ್ಲ. ಹಾ? ಫ್ಯಾನ್ಸ್ ಜಾಸ್ತಿ ಅವರಲ್ಲ. ಹಾ. ಅವ್ರಿಲ್ಲ ಅಂದ್ರೂ ಮೂವ್ ಮಾಡೇ ಮಾಡ್ತಾರೆ ಎಲ್ಲರೂ. ದರ್ಶನ್ ಸರ್ಗೆ ಯಾರೇ ಕೈ ಬಿಟ್ರು ನನ್ನ ಅಭಿಮಾನಿಗಳು ನನ್ ಕೈ ಹಿಡಿತಾರೆ ಅಂತ ಅವ್ರು ಮಾತಾಡಿದಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅವ್ರ ಅಭಿಮಾನಿಗಳು ಯಾವತ್ತೂ ಬಿಡಲ್ಲ ಕೈ. ಹ್ಮ್. ಯಾವತ್ತಿದ್ರು ಕಾಪಾಡೇ ಕಾಪಾಡ್ತಾರ ಅವ್ರನ್ನ. ಹಾ. ಅವರೇ ನಂಬೋರಲ್ಲ. ಹಾ. ಎದೆ ಮೇಲೆ ಟ್ಯಾಟೂ ಬೇರೆ ಹಾಕಿಸ್ಕೊಂಡವ್ರ ಅವ್ರೆ. ಹಾ. ಪಕ್ಕ. ಅಭಿಮಾನಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಈಗ? ಅಂದ್ರೆ ಮೂವಿ ಇಟ್ ಮಾಡ್ಲೇಬೇಕು, ಹ್ಮ್. ಅದೊಂದೇ ಇರೋದು. ಹ್ಮ್. ಇವಾಗ ಒಳಗಡೆ ಅವರಲ್ವಾ, ಬೇರೆ ಎಲ್ಲರೂ ಅವ್ರ ಮೂವಿ ಓಡಲ್ಲ. ಫೇಲ್ ಮಾಡ್ಬೇಕು, ಬ್ಯಾನ್ ಮಾಡ್ಬೇಕು ಅನ್ಕೊಂಡಿದ್ರು ದರ್ಶನನ್ನ. ಹಾ, ಖಂಡಿತ. ಅದಕ್ಕೋಸ್ಕರ ಅವ್ರನ್ನ ಹಿಟ್ ಮಾಡ್ಲೇಬೇಕು. ಹಾ. ಇವಾಗ ಕನ್ನಡ ಇಂಡಸ್ಟ್ರಿಲಿ ಬೆಸ್ಟ್ ಆಕ್ಟರ್ ಅಂದ್ರೆ ಯಾರು? ನನಗ್ ದರ್ಶನನೇ. ದರ್ಶನ್. ಓಕೆ. ಕನ್ನಡ ಇಂಡಸ್ಟ್ರಿ ನಂಬರ್ 1 ಫ್ಯಾನ್ ಫಾಲೋಯಿಂಗ್ ಒಂದಿರೋ ಆಕ್ಟರ್ ಅಂದ್ರೆ ಯಾರು? ದರ್ಶನ್ನೇ. ದರ್ಶನ್ನೇ ಇಷ್ಟ ಅನ್ನೋದು. ದರ್ಶನ್ ಇಷ್ಟ. ದರ್ಶನ್ ಸರ್ ಯಾವ್ದಾದ್ರು ಒಂದು ಡೈಲಾಗ್ ಹೊಡಿ. ಇದ್ರೆ ನೆಮ್ಮದಿಯಾಗಿರ್ಬೇಕು. ಹಾ. ಇದ್ರೆ ನೆಮ್ಮದಿಯಾಗಿರ್ಬೇಕು. ಓಕೆ. ಇದ್ರೆ ನೆಮ್ಮದಿಯಾಗಿರ್ಬೇಕು, ಅದ್ರ ಅರ್ಥ ಏನು? ನೆಮ್ಮದಿಯಾಗಿರ್ಬೇಕು, ಏನು ತೊಂದ್ರೆ ಇಲ್ದೇನೆ ಆರಾಮಾಗಿ, ಹ್ಮ್. ಯಾವ್ದಕ್ಕೂ ಭಯ ಪಡ್ದೇನೆ ನೆಮ್ಮದಿಯಾಗಿರ್ಬೇಕು. ಓಕೆ. ಈಗ ಮೊನ್ನೆ ದರ್ಶನ್ ಸರ್ದು ಬೇಲ್ ರದ್ದಾಯ್ತು, ಅದು ಅವಾಗ ನಿಮ್ಗೆ ಏನ್ ಅನ್ನಿಸ್ತು? ಅದ್ರ ಬಗ್ಗೆ ಏನ್ ಹೇಳ್ತೀರಾ? ತುಂಬಾ ಬೇಜಾರಾಯ್ತು. ಬೇಲ್ ರದ್ದಾಗಿತ್ತು. ಹಾ. ಬೇಲ್ ರದ್ದ ಆಗ್ಬಾರ್ದಿತ್ತು. ತುಂಬಾ ಬೇಜಾರಾಯ್ತು ಮನ್ಸಿಗೆ. ಹ್ಮ್. ಅಂದ್ರೆ ನಾಳೆ ಸಾಂಗು ಮಾರನೇ ದಿನ ರಿಲೀಸ್ ಆಗೋ ಡೇಟ್ ಇತ್ತು ಅಂದಂಗೆ ರದ್ದಾಗಿತ್ತು, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದು ತುಂಬಾ ಬೇಜಾರಾಗಿತ್ತು. ಸಾಂಗ್ ರಿಲೀಸ್ ಆಗಿರೋ ತುಂಬಾ ಚೆನ್ನಾಗಿತ್ತು. ಹ್ಮ್. ಸೆಲೆಬ್ರೇಷನ್ ಮಾಡ್ಬೋದಿತ್ತು, ಅದು ಬೇಜಾರು. ದರ್ಶನ್ ಸರ್ನೇ ಟಾರ್ಗೆಟ್ ಮಾಡ್ತಾವ್ರೆ ಎಲ್ಲರೂ. TRP ಗೋಸ್ಕರ ಬೇರೆ ಬೇರೆ ಕೇಸ್ ಮುಚ್ಚಾಕಕ್ಕೆ ಡಿ ಬಾಸ್ ನೀಡಿರ್ತಾವ್ರೆ TRP ಗೋಸ್ಕರ. ಓಕೆ. ಈಗ ಅವ್ರದ್ದು ಮೂವಿ ಡೆವಿಲ್ ಬಂದ್ರೆ ಫ್ಲಾಪ್ ಆಯ್ತೆ ಅಂತಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಫ್ಲಾಪ್ ಆಗಲ್ಲ ಸರ್, ಓಡುತ್ತೆ. ಓಕೆ. ಮುಂದೆ ಮೂವಿ ಬಂದ್ಮೇಲೆ ನೀವು ಯಾವ ತರ ಸೆಲೆಬ್ರೇಷನ್ ಮಾಡಿ, ಯಾವ ತರ ಅದನ್ನ ಅದ್ದೂರಿಯಾಗಿ ಗೆಲ್ಲಿಸ್ಬೇಕು ಅನ್ಕೊಂಡಿದೀರಾ? ಫುಲ್ ಜಾತ್ರೆ ಹೆಂಗ್ ಮಾಡ್ತೀವಿ ಸರ್, ಜಾತ್ರೆ ಜಾತ್ರೆ ತರ ಫುಲ್ ಓಡಿಸ್ಬೇಕು. ಓಕೆ.